ಹಲಗೆ ಮೇಲೆ ನಡೆಯುತ್ತಾ ತಮ್ಮ ಬಣ್ಣದ ಅಧಿಕ ಡಿಸ್ಕ್ಗಳು ಮೇಲ್ಬದಿಯಲ್ಲಿರುವಂತೆ ನೋಡಿಕೊಳ್ಳಬೇಕು. ಕಾವ್ಯನ ಸಪೋರ್ಟ್ ಮಾಡಿ, ಕಾವ್ಯ ಅವ್ರಿಗೆ ಸಪೋರ್ಟ್ ಮಾಡ್ತೀನಿ. ನಿಮ್ಮನ್ನ ಮೂವ್ ಮಾಡಕ್ ಬಿಡಲ್ಲ ನಾವು. ಬಿಗ್ ಬಾಸ್ ಮನೆಯಲ್ಲಿ ಫೈನಲ್ ಅಂತ ಬಂದಾಗ ಕಂಟೆಸ್ಟೆಂಟ್ಗಳು ಯಾವ ಮಟ್ಟಕ್ಕೆ ಬೇಕಾದ್ರೂ ಇಳಿತಾರೆ ಅನ್ನೋದಕ್ಕೆ ನಮ್ಮ ಕಾವ್ಯನೇ ಒಂದು ಉದಾಹರಣೆ ಅನ್ಬೋದು. ನಿಮಗೆ ಗೊತ್ತಿರಬಹುದು, ನಿನ್ನೆ ಒಂದು ವೇಟ್ ಬ್ಯಾಲೆನ್ಸ್ ಟಾಸ್ಕ್ ಅನ್ನ ಕೊಟ್ಟಿರ್ತಾರೆ. ಈ ಟಾಸ್ಕ್ ನಲ್ಲಿ ಧನುಷ್, ಅಭಿಷೇಕ್, ಗಿಲ್ಲಿ, ಕಾವ್ಯ ಹಾಗೆ ರಾಶಿಕಾ ಆಡ್ತಾ ಇರ್ತಾರೆ. ಆದ್ರೆ ಧನುಷ್, ಅಭಿಷೇಕ್, ಗಿಲ್ಲಿಯನ್ನ ಟಾರ್ಗೆಟ್ ಮಾಡಿ ಆಲ್ರೆಡಿ ಫೈನಲಿಗೆ ಹೋಗಿರೋ ಅಂತವ್ರು ಎಲ್ಲರೂ ಕೂಡ ಅವರನ್ನ ಟಾರ್ಗೆಟ್ ಮಾಡಿ ಸೋಲ್ಸ್ಬಿಡ್ತಾರೆ. ಫೈನಲಿ ನಿಮಗೆ ಗೊತ್ತಾಗಿರ್ಬೋದು, ಗಿಲ್ಲಿ, ಅಭಿಷೇಕ್, ಧನುಷ್ 3 ಜನನು ಈ ಆಟದಿಂದ ಹೊರಗಡೆ ಬೀಳ್ತಾರೆ. ಫೈನಲ್ ಇಂದನೂ ಕೂಡ ಹೊರಗಡೆ ಬೀಳ್ತಾರೆ. ಆದ್ರೆ ಫೈನಲ್ಗೆ ಹೋಗ್ಲಿಕ್ಕೆ ಇನ್ನೊಂದು ಟಾಸ್ಕ್ ಆಡ್ಲಿಕ್ಕೆ ಕಾವ್ಯ ಮತ್ತೆ ರಾಶಿಕಾ ಇಬ್ರು ಕೂಡ ಕ್ವಾಲಿಫೈ ಆಗ್ತಾರೆ. ಈ ಟಾಸ್ಕ್ ಅಲ್ಲಿ ಯಾರು ಗೆಲ್ತಾರೋ ಅವರು ಡೈರೆಕ್ಟ್ ಫೈನಲ್ ಗೆ ಎಂಟ್ರಿ ಕೊಡ್ತಾರೆ ಅಂತ ಬಿಗ್ ಬಾಸ್ ಅನೌನ್ಸ್ ಮಾಡ್ತಾರೆ. ಈ ಟಾಸ್ಕ್ ಅನ್ನ ಆಡ್ಬೇಕು ಅಂತ ಹೇಳಿದ್ರೆ ಇದಕ್ಕೆ ಉಸ್ತುವಾರಿಯಾಗಿ ಧ್ರುವಂತ್ ಅವರನ್ನ ಆಯ್ಕೆ ಮಾಡ್ತಾರೆ. ನಿಮಗೆ ಗೊತ್ತಿರಬಹುದು ಈ ಟಾಸ್ಕ್ ನ ಹೇಗಿರುತ್ತೆ ಅಂತ ಹೇಳಿದ್ರೆ, ಹಲವಾರು ಡೆಸ್ಕ್ ಗಳನ್ನ ಇಟ್ಟಿರ್ತಾರೆ. ಅದ್ರ ಮೇಲೆ 2 ಕಾರ್ಡ್ ಗಳನ್ನ ಇಟ್ಟಿರ್ತಾರೆ. ಒಂದು ಬ್ಲೂ ಮತ್ತೆ ಇನ್ನೊಂದು ಯೆಲ್ಲೋ ಕಲರ್. ಸೊ ನಿಮಗೆ ಗೊತ್ತಿರಬಹುದು, ಒಬ್ಬೊಬ್ಬರಿಗೆ ಒಂದೊಂದು ಕಲರ್ ಕೊಟ್ಟಿರ್ತಾರೆ. ಇವರು ಒಂದು ಎಲ್ಲದ್ರ ಮೇಲೆ ಇರುವಂತಹ ಕಲರ್ ಗಳನ್ನ ಚೇಂಜ್ ಮಾಡ್ಕೊಂತ ಹೋಗ್ಬೇಕು. ತಮಗೆ ಕೊಟ್ಟಿರುವಂತಹ ಕಲರ್ ಅತಿ ಹೆಚ್ಚಾಗಿ ಬಜರ್ ಹೊಡೆದಾಗ ಇದ್ರೆ ಅವರು ಗೆಲ್ತಾರೆ, ಡೈರೆಕ್ಟ್ ಫೈನಲ್ ಗೆ ಎಂಟ್ರಿನ ಕೊಡ್ತಾರೆ ಅಂತ ಹೇಳಿ. ಸೊ ಇದಕ್ಕೆ ಹಲವಾರು ರೂಲ್ಸ್ ಗಳನ್ನ ಕೊಟ್ಟಿರ್ತಾರೆ, ಅದನ್ನ ಸಂಪೂರ್ಣವಾಗಿ ಓದ್ಕೊಂಡಿರ್ತಾರೆ. ಆದ್ರೆ ಮನೆಯವ್ರಿಗೂ ಕೂಡ ಈ ಟಾಸ್ಕ್ ನ ಒಂದು ಭಾಗವಾಗಿ ಕೊಟ್ಟಿರ್ತಾರೆ. ಎಲ್ಲರೂ ಕೂಡ ಮೊಟ್ಟ ಮೊದಲಿಗೆ ಆ ಪೇಪರ್ ಗಳನ್ನ ಆ ಡೆಸ್ಕ್ ಮೇಲೆ ಇಡಬೇಕಂದ್ರೆ ನಿಮಗೆ ಯಾರು ಇಷ್ಟ ಇರ್ತಾರೋ ಅವರ ಕಲರ್ ನ ಇಡಬೇಕು. ಮನೆಯಲ್ಲಿರುವಂತಹ ಪ್ರತಿಯೊಬ್ಬರು ಕಾವ್ಯನೇ ಸಪೋರ್ಟ್ ಮಾಡಿ ಇಡ್ತಾರೆ. ಆದ್ರೆ ರಾಶಿಕಾಗೆ ಯಾರು ಕೂಡ ಸಪೋರ್ಟ್ ಮಾಡೋದಿಲ್ಲ. ರಾಶಿಕಾ ತನ್ನ ಆಟ ತಾನು ಆಡ್ತೀನಿ ಅಂತ ಹೇಳಿ ಹೋಗ್ತಾರೆ. ಬಟ್ ಎಲ್ಲರೂ ಕೂಡ ಮೊದಲಿಗೆ ಕಾವ್ಯ ಅವರ ಪೇಪರ್ ಅನ್ನೇ ಮೇಲಿಟ್ಟಿರೋದ್ರಿಂದ ಆಟ ಸ್ಟಾರ್ಟ್ ಆದ ಕೂಡಲೇ ರಾಶಿಕಾ ಅವರು ಹೋಗಿ ಎಲ್ಲಾ ಪೇಪರ್ ಅನ್ನ ಚೇಂಜ್ ಮಾಡ್ತಾ ಇರ್ತಾರೆ. ಹಿಂದೆಯಿಂದ ಬಂದು ಕಾವ್ಯ ಅವರು ಕೂಡ ಎಲ್ಲಾ ಪೇಪರ್ ಅನ್ನ ಚೇಂಜ್ ಮಾಡ್ತಾರೆ. ಆದ್ರೆ ರಾಶಿಕಾ ಆಟವನ್ನ ಸ್ಪೀಡ್ ಮಾಡ್ತಾರೆ. ಅವರು ಕಾವ್ಯಗಿಂತ ಮುಂಚೆನೆ ಇರ್ತಾರೆ. ಆ ಸಮಯದಲ್ಲಿ ಕಾವ್ಯ ಇಲ್ಲೂ ಕೂಡ ಮೋಸವನ್ನ ಮಾಡುವಂತ ಕೆಲಸ ಮಾಡಿದ್ದಾರೆ. ನಿನ್ನೆನೂ ಕೂಡ ಒಂದು ಬಾಲ್ ಟಾಸ್ಕ್ ಅಲ್ಲಿ ಮೋಸ ಮಾಡಿದ್ದನ್ನ ನೀವು ನೋಡಿರ್ತೀರಾ. ಸೊ ಅವರಿಂದನೇ ಅಶ್ವಿನಿ ಎಸ್ ಅವರು ಇವತ್ತು ಹೊರಗಡೆ ಕೂತಿರುವಂತದ್ದು. ಈಗ ರಾಶಿಕಾ ಅವರಿಗೂ ಮೋಸ ಮಾಡುವಂತ ಭರದಲ್ಲಿ ಆ ಪೇಪರ್ ನ ಉಲ್ಟಾ ಮಾಡುವಂತ ಸಂದರ್ಭದಲ್ಲಿ ಪೇಪರ್ ಗಳನ್ನ ಎತ್ತಿ ಕೈಯಲ್ಲಿ ಇಟ್ಕೊಂಡು ಹೋಗ್ತಾರೆ. ಇದನ್ನ ಧ್ರುವಂತ್ ಅವ್ರು ಹೇಳ್ತಾರೆ, ನೀವು ಫೋಲ್ ಮಾಡ್ತಾ ಇದ್ರೆ ಈ ತರ ರೂಲ್ಸ್ ಇಲ್ಲ ಅಂತ ಹೇಳಿ. ಅದನ್ನ ಕೇಳ್ದಿರುವಂತಹ ಕಾವ್ಯ ಮತ್ತೆ ಎತ್ಕೊಂಡು ಕೈಯಲ್ಲೇ ಹಿಡ್ಕೊಂಡು ಮೋಸ ಮಾಡ್ಕೊಂಡು ಹೋಗ್ಬೇಕಾರೆ ಧ್ರುವಂತ್ ಅವರು ತನ್ನ ಅಧಿಕಾರವನ್ನ ಬಳಸಿ ನಾನು ಕಾವ್ಯ ಅವರಿಗೆ ಆಡೋಕೆ ಬಿಡೋದಿಲ್ಲ ಅಂತ ಹೇಳಿ ಕಾವ್ಯ ಅವ್ರನ್ನ ಆಟದಿಂದ ಹೊರಗಿಡ್ತಾರೆ. ಸೊ ಫೈನಲಿ ರಾಶಿಕಾ ಅವರು ಈ ಟಾಸ್ಕ್ ಅನ್ನ ಗೆದ್ದು ಫೈನಲ್ ಗೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ ಭರ್ಜರಿಯಾಗಿ. ಕಾವ್ಯ ಅವ್ರನ್ನ ನಾವು ತುಂಬಾ ಒಳ್ಳೆಯ ವ್ಯಕ್ತಿತ್ವ ಉಳ್ಳವರು, ಒಳ್ಳೆಯ ಟಾಸ್ಕ್ ಗಳನ್ನ ಮಾಡ್ತಾರೆ, ಎಂಟರ್ಟೈನ್ಮೆಂಟ್ ಅನ್ನ ಮಾಡ್ತಾರೆ ಅಂತ ಬಂದ್ರೆ, ಟಾಸ್ಕ್ ಅನ್ನೋದು ಬಂದಾಗ ಸಿಕ್ಕಾಪಟ್ಟೆ ಮೋಸವನ್ನ ಮಾಡೋದು, ತನ್ನ ಕರಾಳ ಮುಖವನ್ನ ತೋರಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಇಂತಹ ನೀಚ ಆಟವಾಡೋದು ಸ್ಪೋರ್ಟ್ಸ್ ಮ್ಯಾನ್ ಶಿಪ್ ಅಲ್ವೇ ಅಲ್ವಾ? ಇಲ್ಲಿ ನಿಯತ್ತಾಗಿ ಆಡಬೇಕು, ಜನಗಳು ನೋಡ್ತಿರ್ತಾರೆ ಅನ್ನೋ ಒಂದು ಮನೋಭಾವನೆ ಬಿಟ್ಟು ಟಾಸ್ಕ್ ಗಳಲ್ಲಿ ಮೋಸ ಮಾಡಿ ಗೆಲ್ಲುವಂತದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳಿ ಗೊತ್ತಿಲ್ಲ. ಸೀಸನ್ ಅಲ್ಲೂ ಕೂಡ ಭವ್ಯ ಅವರು ಈ ತರ ಮಾಡಿ ಸುದೀಪ್ ಅವ್ರ ಹತ್ರ ಬಯಸ್ಕೊಂಡಿದ್ದನ್ನ ನೀವು ನೋಡಿರ್ತೀರಾ. ಈ ಬಾರಿ ಈ ಒಂದು ರೇಸಿನಲ್ಲಿ ಕಾವ್ಯ ಅವರು ಹಿಂದೆ ಬಿದ್ದಿದ್ರಿಂದ ರಾಶಿಕಾ ಅವರು ನಿಯತ್ತಿಂದ ಗೆದ್ದಿ ಫೈನಲ್ ಗೆ ಎಂಟ್ರಿನ ಕೊಟ್ಟಿದ್ದಾರೆ. ಸೊ ಇದರ ಬಗ್ಗೆ ನಿಮಗೆ ಅನಿಸುತ್ತೆ ಅದನ್ನ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.